ಎಲ್ಲ ಮಾಧ್ಯಮದ ಬಂಧುಗಳೇ, ಇವತ್ತು ನಮ್ಮ ಹೊಸ ಬಸ್ಗಳ ಉದ್ಘಾಟನೆ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು, ಹಾಗೆ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಹಿರಿಯರು, ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ಯತ್ನಾಳ್ ಅವರು, ಹಾಗೆ ವಿಠಲ್ ದೊಂಡು ಸಹ ಕಟಕ್ದೊಂಡ ಮಾನ್ಯ ಶಾಸಕರು ನಾಗಠಾಣ ಮತಕ್ಷೇತ್ರ, ಹಾಗೆ ಅರುಣ್ ಕುಮಾರ್ ವೈ ಪಾಟೀಲ್ರು ನಮ್ಮ ಅಧ್ಯಕ್ಷರು, ಹಾಗೆ ಸಂಗಮೇಶ್ ಬಬಲೇಶ್ವರ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು, ಹಾಗೆ ಕನಾನ್ ಅಬ್ದುಲ್ ಹಮೀದ್ ಅವರು, ಹಾಗೆ ನಮ್ಮ ಎಂ ಡಿ ಅವರು ಡಾಕ್ಟರ್ ಸುಶೀಲಾ ಅವರು, ಡಾಕ್ಟರ್ ಆನಂದ್ ಜಿಲ್ಲಾಧಿಕಾರಿಗಳು, ಶ್ರೀ ರಿಷಿ ಆನಂದ್ ಮುಖ್ಯ ಸಿಇಒ ಅವರು, ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಾಗೂ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳೇ, ಇವತ್ತು ನಾವು ನಗರ ಸಾರಿಗೆ ಇವತ್ತು 112 ಬಸ್ಸು ಸ್ಯಾಂಕ್ಷನ್ ಆಗಿತ್ತು. ಅದರ ಮೇಲೆ ಒಂದು 25% ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ಆದೇಶ ಕೊಟ್ಟಿದ್ದಾರೆ, ಬೇಗ ಬರುತ್ತೆ, ಒಂದು 15-20 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆಗಲಿ. ಅಂದರೆ ಒಟ್ಟು 142 ಬಸ್ಸು ನಮ್ಮ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನು ಹಂಚಿದ್ದಾರೆ. ಅದರಲ್ಲಿ ಬಿಜಾಪುರಕ್ಕೆ 25, ವಿಜಯನಗರಕ್ಕೆ 25, ಕಲಬುರಗಿಗೆ 25, ರಾಯಚೂರಿಗೆ 18, ಬಳ್ಳಾರಿಗೆ 10, ಬೀದರ್ಗೆ 4, ಯಾದಗಿರಿಗೆ 3 ಮತ್ತು ಇನ್ನೂ ಬರ್ತಕ್ಕಂಥ 30 ನೋಡಿಕೊಂಡು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹಾಕೊಳ್ಳಿ ಅಂತೇಳಿ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ನಗರಗಳು ಬೆಳೀತಾ ಇದೆ, ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೊಸ ಬಡಾವಣೆಗಳಾಗ್ತಾ ಇದೆ. ಅವರೆಲ್ಲ ನಗರಕ್ಕೆ ಬರಬೇಕು, ಹೋಗಬೇಕು, ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಕಡೆ ಇದನ್ನು ಆದ್ಯತೆ ಮೇಲೆ ಕೊಟ್ಟಿದ್ದಾರೆ. ಮತ್ತು ಇನ್ನು 56 ಬಸ್ಸು ಇದೊಂದು 2 ತಿಂಗಳಿಂದ ಸ್ವಲ್ಪ ಕಾರಣಾಂತರಗಳಿಂದ ತಡ ಆಗಿತ್ತು. ಆಮೇಲೆ ನಾನೇ ಕರೆದು ಮಾತಾಡಿ 56 ನಾನ್ AC 20 ಬಸ್ಸು, ಸ್ಲೀಪರ್ ಬಸ್ಸು, ಮತ್ತು AC 20 ಬಸ್ಸು, ಆಮೇಲೆ AC ಸೀಟರ್ ಬಸ್ಸು, ಸೀಟ್ ಇರ್ತಕ್ಕಂಥದ್ದು 16, AC ಸ್ಲೀಪರು 20, ನಾನ್ AC ಸ್ಲೀಪರ್ 20, ಒಟ್ಟು 56 ಬಸ್ ಬರುತ್ತೆ. 56 ಬಸ್ ಅಂದರೆ ಒಂದು 20 ಎಷ್ಟಾಗುತ್ತೆ, 25, 26, 28 ಟ್ರಿಪ್, 28 2 ಬಸ್ ಹಾಕ್ತಾರೆ. ಎಲ್ಲಿ ಯಾವ ನಗರಕ್ಕಾದರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ ಅಥವಾ ಇನ್ಯಾವುದನ್ನ ಯಾದಗಿರಿ ಅಥವಾ ಬಿಜಾಪುರ, ಎಲ್ಲಿಂದ ಬೆಂಗಳೂರಿಗೂ ಎಲ್ಲಿಗೆ ಹಾಕಿದ್ರು ಕೂಡ 2 ಬಸ್ ಹಾಕ್ತಾರೆ, ಒಂದು ಹೋಗೋದಕ್ಕೆ ಒಂದು ಬಸ್ ಬರೋದಕ್ಕೆ. ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಸುಗಳು ಕಡಿಮೆ, ನಮ್ಮ ಬಸ್ಸುಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಭಾಳ ಕಡಿಮೆ. ಕಾರಣಾಂತರಗಳಿಂದ ಹಿಂದೆ 4 ವರ್ಷ ಬಸ್ಸುಗಳು ತೊಗೊಳ್ತಾ ಇದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು. ಅದೇ ಪ್ರೈವೇಟ್ ಆಪ್ರೇಟರ್ಸು ಒಂದೊಂದು 10, 15, 20 ಒಂದೊಂದು ನಗರಗಳಿಂದ ಹೋಗುತ್ತೆ. ಮತ್ತು ಅವ್ರೇನು ಮಾಡ್ತಾರೆ, ನಿಮಗೆಲ್ಲ ಗೊತ್ತು, ಹಬ್ಬದ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ 2-3 ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ. ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ, ಮಾಡೋದು ಇಲ್ಲ ನಾವು. ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ 56 ಬಸ್ಸು ತೊಗೊಂಡಿದ್ದೀವಿ. ಇದೆಲ್ಲ ಕೂಡ ಒಂದು 2 ತಿಂಗಳಲ್ಲಿ ಬರ್ಬೋದು, ಅದೇನು ಒಂದೇ ದಿನ ಬರೋದಿಲ್ಲ, ಬರ್ತಾ ಇರುತ್ತೆ. 1-2 ದಿನಗಳು ಕಳಿಸ್ತಾ ಇರ್ತಾರೆ, ಅದನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ. ಮತ್ತು ಇದು ನಗರ ಪ್ರದೇಶಗಳಿಗೆ, ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗ್ಬರೋರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ. ಮತ್ತು 400 ಬಸ್ಗೆ ಟೆಂಡರ್ ಕರೆದಿದ್ದೀವಿ. ಟೆಂಡರು ಅದು ಟೆಂಡರ್ ಆಯ್ತಲ್ಲ, ನಮ್ಮ ಟೆಂಡರ್ ಆಗಿದೆ. ಫೈನಲ್ ಇದು ಅಂದಮೇಲೆ ಅದನ್ನು ಒಂದು 2-3 ತಿಂಗಳಲ್ಲಿ ಖಂಡಿತ ಆ ಬಸ್ಸುಗಳು ಕೂಡ ಬಂದಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ, ನಮಗೆ ಹಿಂದೆ ಒಟ್ಟು 5800 ಬಸ್ಸು 2.5 ವರ್ಷದಲ್ಲಿ ನಾವು ತಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು. ನಾನು ಮನೆಯಲ್ಲಿ ನಾನು ಹಿಂದೆ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ
ರಿಕ್ರೂಟ್ಮೆಂಟ್ ಮಾಡಿದ್ದು. ಮತ್ತು ಈಗ 10,000 ಜನ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. 9,000 ಜನ ಡೈರೆಕ್ಟ್ ರಿಕ್ರೂಟ್ಮೆಂಟು, 1,000 ಜನ ಅನುಕಂಪದ ಆಧಾರದ ಮೇಲೆ ಒಟ್ಟು 10,000 ಜನ ತೊಗೊಂಡಿದ್ವಿ. 5,800 ಬಸ್ಸು, ಈಗ ಒಂದು 2,000 ಬಸ್ಸು ಮತ್ತು ನಮಗೆ ಬಜೆಟಲ್ಲಿತ್ತು. ಅದರಲ್ಲಿ 400 ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಮತ್ತು 900 KSRTCಗೆ, 700 ವಾಯವ್ಯ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ಬಸ್ಸುಗಳು ಕೂಡ ಬಂದಮೇಲೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ, ಮತ್ತು ಕಾರ್ಯಕ್ರಮಕ್ಕೆ MP ಪಾಟೀಲರು ಮತ್ತು ತಾಳೂರು ವಿಧಾನಸಭೆನಲ್ಲೇ ಇದ್ವಿ. ಅವರಿಬ್ಬರು ಕೂಡ ಆಯಿತು ಇವು ಮಾಡೋಣ ಅಂತ ಹೇಳಿದರೆ ಎಲ್ಲರೂ ಕೂಡ ಬಂದು ಇವು ಚಾಲನೆ ಕೊಟ್ಟಿದ್ದಾರೆ. ಫಂಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಸಹಮತ ಇತ್ತು ಅಂತೇಳಿ. ಎಲೆಕ್ಟ್ರಿಕ್ ಬಸ್ಸಸ್ಸು ಗುಲ್ಬರ್ಗಾಗೆ 100 ಬರುತ್ತೆ, ಬಿಜಾಪುರಕ್ಕೆ 75 ಬರುತ್ತೆ, ಮತ್ತು ಬಳ್ಳಾರಿಗೆ 50 ಬರುತ್ತೆ. 225 ಬಸ್ ಎಲೆಕ್ಟ್ರಿಕ್ ಬಸ್ಸಸ್ಸು ಬರುತ್ತೆ. ಇವತ್ತು ಕಲ್ಯಾಣ ರಸ್ತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಇವತ್ತು ವಿಜಯಪುರ ನಗರ ಸಾರಿಗೆಗೆ 102 ನೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂಥ ನಮ್ಮ ಎಲ್ಲರ ಜನಪ್ರಿಯ ನಾಯಕರು 112 ಪ್ಲಸ್ 142 ವಾಹನಗಳನ್ನ ಇವತ್ತು ದಿವಸ ನಮ್ಮ ಹಿರಿಯರು ಜನಪ್ರಿಯ ನಾಯಕರಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ಶ್ರೀ ನಾಗಲಿಂಗೇಶ್ವರ ಸಾಹೇಬರು ಲೋಕಾರ್ಪಣೆ ಮಾಡಿದ್ದಾರೆ. ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕರು ಯತ್ನಾಳ್ ಅವರು, ನಾಗರಾಮ್ ಶಾಸಕರು ಕಟ್ಟಿಕೊಂಡವರು ಹಾಗೂ ಎಲ್ಲರೂ ನಮ್ಮ ಅರುಣ್ ಪಾಟೀಲರು ಅಧ್ಯಕ್ಷರು, ಸತೀಶ್ ಕೊಟ್ಲೇಶ್ವರರು ಹಾಗೂ MP ಅವರು ಇವರೆಲ್ಲರೂ ಕೂಡ ಇವತ್ತು ಸಹ ಮತ್ತು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಎಲ್ಲರೂ ಕೂಡ ಇವತ್ತು ಸಹ ಗಣ್ಯರು ಕೂಡ ವೇದಿಕೆ ಮಾಡಿದ್ದಾರೆ. ಇವತ್ತು ನಮಗೆ ಈಗಾಗಲೇ ಮಾನ್ಯ ಸಚಿವರು ಹೇಳಿದಂಗೆ ಇವತ್ತು ಹಿಂದೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಇವತ್ತೇನು ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ. ಕಳೆದ 4 ವರ್ಷಗಳಲ್ಲಿ ಯಾವುದು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. 4 ವರ್ಷ ಯಾವುದು ಬಸ್ಸುಗಳು ಕೂಡ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ ಒಟ್ಟು. ಮತ್ತೆ ರಾಮಲಿಂಗರೆಡ್ಡಿ ಅವರು ಮತ್ತೆ ಸಾರಿಗೆ ಸಚಿವರಾದ್ಮೇಲೆ ಇವತ್ತು ಸುಮಾರು 2,000ಕ್ಕಿಂತ ಜಾಸ್ತಿ ಬಸ್ಗಳನ್ನು ಮಾಡಿದ್ದಾರೆ. 5,800 ಈಗ 2,000 ಒಟ್ಟು 7,800 ವೆಹಿಕಲ್ಸ್ ವಾಹನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಮುಂದಿನ 2.5 ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ನಮಗೆ ವಾಹನಗಳನ್ನ ಬಸ್ಗಳನ್ನು ಕೊಡೋ ಮೂಲಕ ಮತ್ತು ರಿಕ್ರೂಟ್ಮೆಂಟ್ ಕೂಡ ನಿಂತು ಹೋಗ್ಬಿಟ್ಟಿತ್ತು. ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದ್ದಾರೆ 10,000 ಜನರಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ಹೃದಯಪೂರ್ವವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅವರು ಯಾವಾಗಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗಲಿ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ಅವರು ಬಹಳ ಒಂದು ಅನುಭವವನ್ನು ಹೊಂದಿದಂಥ ಇವತ್ತು ಸಚಿವರು. ಹೀಗಾಗಿ ಅವರೆಲ್ಲರೂ ಕೂಡ ಫಿಂಗರ್ ಟಿಪ್ಸ್ ಮೇಲೆ ಇರ್ತದೆ. ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಇವತ್ತು ಸಹ ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಇವತ್ತು ಸಹ ಮಾಡಿ ತೋರಿಸಿದ್ದಾರೆ. ತಮ್ಗೆ ಅರ್ಥ ಆಗಬೇಕು, 4 ವರ್ಷದಾಗ ಏನೂ ಕೂಡ ಆಗಿಲ್ಲ, ಬಸ್ಸು ಇಲ್ಲ, ಎಂಪ್ಲಾಯ್ಮೆಂಟು ಇಲ್ಲ. ಈಗ ಅವ್ರು 7,800 ಸಾರಿಗೆ ಬಸ್ಗಳನ್ನು ಕೊಡೋ ಮೂಲಕ 10,000 ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಕೊಡೋದ್ರಿಂದ ಒಂದು ಮಹತ್ವವಾದಂಥ ಕೆಲಸವನ್ನು ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ನಾವು ರೆವಿನ್ಯೂ ಡಿವಿಷನ್ ಬೆಳಗಾಂನಾಗ ಬರ್ತೀವಿ, ಎಲ್ಲ ಇದರಲ್ಲಿ ಬೆಳಗಾಂ ಡಿವಿಷನ್ನಲ್ಲಿ, ಕಿತ್ತೂರು ಡಿವಿಷನ್ನಲ್ಲಿ. ಆದರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತೀವಿ, ನಮ್ಮ KRTCಯಲ್ಲಿ ಬರ್ತೀವಿ. ಹೀಗಾಗಿ KKRDBಗೆ ನಮ್ಮ ಅರುಣ್ ಪಾಟೀಲ್ರಿಗೆ ಅಲ್ಲೆಲ್ಲ ಫಂಡ್ಸ್ ಇದಾವೆ, ನಮಗೆ ವಿಶೇಷ ಫಂಡ್ಸ್ ಇದಾವೆ. 371 Jದಾಗ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು, ಯಾಕೋ ನೀವು ನಮ್ಮನ್ನು ಸೇರಿಸ್ಕೊಟ್ಟಿಲ್ಲ. ಬರೀ ನಮ್ಮನ್ನು ಉಪಯೋಗಿಸಿದ್ರಿ KSRಲ್ಲಿ, ಕೋರ್ಟ್ನಲ್ಲಿ ಮತ್ತು NWKTSಲಿ. ಅದೇನೇ ಇರಲಿ, ನಾನು ಒಂದು ಹೊಸರನ್ನು ಕೂಡ ಒಂದು ಪತ್ರ ಬರೆದಿದ್ದೆ. ನಾನು ಪತ್ರ ಬರೆದ ಪ್ರಕಾರ ಈಗ ನಮಗೆ ಈ 110 ಕೋಟಿ ರೂಪಾಯಿಲಿ ನಮಗೆ ವೆಹಿಕಲ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಅದ್ರ ಪ್ರಕಾರವಾಗಿ ಈಗ ಅವರು ಕೊಟ್ಟಿದ್ದಾರೆ. ಈಗ ಮತ್ತೊಂದು ನಾನು ಹೇಳಿದ್ದೀನಿ, ಈಗ KKRDB ಫಂಡ್ಸ್ ನಲ್ಲಿ ಅವರೆಲ್ಲಾನು ಕೂಡ ನೀವು ತಗೊಳ್ಳಿ, ಅದ್ರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡೋದಲ್ಲ. ಅದ್ರ ಜನರಲ್ ಫಂಡ್ಸ್ ಏನ್ ಬರ್ತದೆ, ಆ ಜನರಲ್ ಫಂಡ್ಸ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಮ್ಗೆ ಕೊಡಿ ಅಂತ ಹೇಳಿ.
ಚಕ್ರ ಬಂದಿದೆಯಾ? ಕರ್ಕೊಂಡು ಹೋಗ್ರಿ ಡಾಕ್ಟರ್ ಹತ್ರ. ಸಾವಕಾಶ ಡಾಕ್ಟರ್ ಕರ್ಕೊಂಡು ಹೋಗ್ರಿ. ಯಾರ್ದು ನೋಡ್ರಿ ಡಾಕ್ಟರ್ ಯಾರ್ದಾರ ನೋಡ್ರಿ. ಯಾರೇ ಡಾಕ್ಟರ್ ಇದ್ರು ಬದಿಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ದಯವಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಮೇಡಮ್ ಇದಾರ ಅವ್ರು ಡಾಕ್ಟರ್ ಇದಾರಲ್ಲ? ಓಕೆ 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 ರೈಟ್ ರೈಟ್. ಒಂದು 2 ನಿಮಿಷ ಕಾಯಿ ತಗೋತಾರೆ, ಏನು ಗಾಬರಿ ಆಗುವಂಥದ್ದಿಲ್ಲ. ಈಗ ನಮಗೆ KKRDB ಫಂಡ್ಸ್ ದಿಂದ ಜನರಲ್ ಫಂಡ್ಸ್ ಏನ್ ಬರ್ತದೆ, ಆ ಜನರಲ್ ಫಂಡ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ. ಮತ್ತು 2009ರಿಂದ ಸಾಲಿನ ಒಂದು ದಿವಸ ನಮಗೆ ನೂತನ ಬಸ್ ನಿಲ್ದಾಣ, ಬಸ್ ಘಟಕಗಳು ಸ್ವಲ್ಪ ನಾವು ಹಿಂದೆ ಉಳ್ಕೊಂಡಿದ್ದೀವಿ. ಅದನ್ನ ಹಂತವಾಗಿ ನಾವು ಪಾಟೀಲ್ರ ನಿಮ್ಗೆ ಒಂದೇ ಹಂತಕ್ಕೆ ನಾವು ಕೇಳೋದಲ್ಲ, ಒಂದು ದಿವಸ ಹಂತವಾಗಿ ಆ ಬ್ಯಾಕ್ಲಾಗ್ ಏನ್ ನಮಗಿದೆ, ಆ ಹಿಂದೆ ಉಳಿದು ಅದನ್ನ ಸರಿಪಡಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಸಚಿವರಲ್ಲಿ ಮತ್ತು ಇವತ್ತು ಅಧ್ಯಕ್ಷರಲ್ಲಿ ಹಾಗೂ MD ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಒಂದು ಬೇಡಿಕೆಯನ್ನ ಸಹ ಕೊಡ್ತೇನೆ. ಮತ್ತು ವಿಶೇಷ ಅನುದಾನ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ, ಯಾಕಂದ್ರೆ ಇದೊಂದು ಡಿಫರೆನ್ಷಿಯಲ್ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ವಿಶೇಷ ಅನುದಾನ ಕೂಡ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಂಡು ಅವ್ರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಇವತ್ತು ವಿಜಯಪುರ ಜಿಲ್ಲೆ ಜನತೆ ಪರವಾಗಿ, ವಿಶೇಷವಾಗಿ ವಿಜಯಪುರ ನಗರ ಜನತೆ, ಇವತ್ತು ನಮ್ಮ ಯತ್ನಾಳ್ ಅವರು ಮತ್ತು ನಾಗರಾಜ್ ಶಾಸಕರು, ನಂದು ಒಂದು 5% ಬರ್ತದೆ, ಒಂದು 5% ಬರ್ತಾವ, ಒಂದು ಅರ್ಧ ವಾರ್ಡ್ ಬರ್ತಾವ. ಮತ್ತು ಈಗ ವಿಸ್ತೀರ್ಣ ಕೂಡ ಆಗಿದೆ ಸರ್, ಈಗ ನಗರ ವಿಸ್ತೀರ್ಣ ಕೂಡ ಆದೇಶ ಆಗಿದೆ. ಹೀಗಾಗಿ ಅವು ಕೆಲವೊಂದು ಹಳ್ಳಿಗಳು ನಮ್ಮ ಮತಕ್ಷೇತ್ರದ್ದು ಕೂಡ ಇವತ್ತು ಸಹ ಮತ್ತು ಇನ್ನೂ ಹೆಚ್ಚಿನ ಹಳ್ಳಿಗಳು ಬರ್ತವೆ. ಅದೇ ಇರಲಿ, ತಾವು ಮಾಡಿದ್ದೀರಿ ಯಶಸ್ವಿಯಾಗಿ. ಇವತ್ತು ಸಹ ಸಾರಿಗೆ ಸಚಿವರಾಗಿ ಇವತ್ತು ಸಹ ಯಾವಾಗೂ ಕೂಡ ತಾವು ಮಾಡಿದ್ದೀರಿ. ಇನ್ನಿತರ ಇಲಾಖೆಗಳಿಗೂ ತಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತಮ್ಮ ಹಿರಿತನದ ಅನುಭವ ಮತ್ತು ನಿಮ್ಮ ದಕ್ಷತೆಯಿಂದ ತಾವು ಕೆಲಸ ಮಾಡಿದಿರಿ. ವಿಜಯಪುರ ಜಿಲ್ಲೆಗೆ ತಾವು ಇನ್ನೂ ಹೆಚ್ಚಿನ ಒಂದು ನೆರವನ್ನ ನೀವು ಕೊಡ್ತೀರಿ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನಮಗಿದೆ. ಅದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು 9ನೇ ತಾರೀಕಿಗೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇದೆ. ಆ ಮೂರ್ತಿ ಬಸ್ ನಿಲ್ದಾಣಕ್ಕೆ ಇವತ್ತು ದಿವಸ ನಮ್ಮ ವಿನಂತಿ ಮೇರೆಗೆ ಇವತ್ತು ಸಹ ಸಾರಿಗೆ ಸಚಿವರು ಅವರೇ ಒಂದು ನಿರ್ಧಾರ ಮಾಡಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ಮಾಡಿದ್ರು. ಅದಕ್ಕೂ ಕೂಡ ನಾವು ನಾವೆಲ್ಲರೂ ಅಭಿನಂದನೆ ಸಲ್ಲಿಸುತ್ತೇವೆ. ಆದ್ಮೇಲೆ ಅವೆಲ್ಲ ಸಿಕ್ಕಿ ಈ ಕಡೆ
ಸಾಹೇಬ್ರ ನಮ್ಮ ಮಹಿಳಾ ಸಂಬಂಧಿ ಫೋಟೋ ತಗೋತಾರ ನಿಮ್ಮ ಜೊತೆ ಸ್ವಲ್ಪ ಇದು ಕೊಡ್ರಿ ಅವಕಾಶ ಕೊಡ್ರಿ ನಿಂದ್ರೆ ಅಲ್ಲೇ ಬರ್ತಾರ जुड़े रहिएगा आपके अपने चैनल बीजापुर समय के साथ।